ನ್ಯೂಸ್18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮನುಕುಮಾರ್ ಎಚ್ ಕೆ, ಬೆಂಗಳೂರು ಗ್ರಾಮಾಂತರ ಪ್ರತಿನಿಧಿ. ಸಾಮಾನ್ಯವಾಗಿ ಕುಟುಂಬ ನಿರ್ವಹಣೆ ಮಾಡಲು ಕೂಲಿ ನಾಲಿ ಮಾಡಿ ಆದ್ರೂ ಕೂಡ ಹಣವನ್ನು ಹೊಂದಿಸ್ತಾರೆ. ಆದ್ರೆ ಇಲ್ಲೊಬ್ಬ ತಾನು ಮಾಡಿದಂತ ಕೆಲಸದಿಂದಾಗಿ ಹಣ ಸಾಲ್ತಾ ಇಲ್ಲ ಅಂತ ಅಡ್ಡದಾರಿ ಹಿಡಿದಿರುವಂತದ್ದು. ಈ ಅಡ್ಡದಾರಿಯಿಂದಲೇ ಈಗ ಪೊಲೀಸರ ಅತಿಥಿ ಕೂಡ ಆಗಿದ್ದಾನೆ. ಅಷ್ಟಕ್ಕೂ ಆತ ಮಾಡಿದ್ದ ಕೆಲಸ ಆದ್ರೂ ಏನು, ಪೊಲೀಸರು ಆತನನ್ನ ಯಾಕೆ ವಶಕ್ಕೆ ಪಡೆದುಕೊಂಡಿದ್ದೀರಾ ಅಂತೀರಾ? ಆ ಸ್ಟೋರಿ ಹೇಳ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್18 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ಪೇಜ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ಶೇರ್ ಮಾಡಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಖಲೀಲ್ ಅಹ್ಮದ್ ಎಂಬ ವ್ಯಕ್ತಿ ಮೊದಲು ಪೆಟ್ರೋಲ್ ಬಂಕ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಈತ ಪೆಟ್ರೋಲ್ ಬಂಕ್ ನ ಸಂಬಳ ಸಾಲ್ತಾ ಇಲ್ಲ ಅಂತ ನಿಟ್ಟಿನಲ್ಲಿ ಈಗ ಅಡ್ಡದಾರಿ ಹಿಡಿದಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ 42 ಬೈಕ್ಗಳನ್ನ ಕದ್ದು ಈಗ ಪೊಲೀಸರ ಅತಿಥಿ ಆಗಿರುವಂತದ್ದು. ಈ 42 ಬೈಕ್ಗಳು ಕೂಡ ಹೀರೋ ಕಂಪನಿಗೆ ಸೇರಿದಂತ ಬೈಕ್ಗಳಾಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಈ ಹೀರೋ ಬೈಕ್ಗಳನ್ನ ಯಾಕೆ ಈತ ಕಳ್ತನ ಮಾಡ್ತಿದ್ದ ಅಂದ್ರೆ, ಅವುಗಳನ್ನ ಈಸಿಯಾಗಿ ರೈತರಿಗೆ ಸೇಲ್ ಮಾಡಬಹುದಾಗಿತ್ತು. ಮತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಚಿಕ್ಕಬಳ್ಳಾಪುರ, ಕೋಲಾರ ಭಾಗದಲ್ಲಿ ಅತಿ ಹೆಚ್ಚು ರೈತರು ಇರೋದ್ರಿಂದ ಕಡಿಮೆ ಬೆಲೆಗೆ ಮಾರಾಟ ಮಾಡಿದ್ರೆ ದ್ವಿಚಕ್ರ ವಾಹನಗಳನ್ನ ಬೇಗ ಸೇಲ್ ಮಾಡಬಹುದು ಅಂತ ಒಂದು ಐಡಿಯಾವನ್ನ ಬಳಸಿ ಬರೀ ಹೀರೋ ಕಂಪನಿಗೆ ಸೇರಿದಂತ ವಾಹನಗಳನ್ನೇ ಕಳ್ತನ ಮಾಡ್ತಿದ್ದ. ಪ್ರಮುಖವಾಗಿ 7-8 ಪೊಲೀಸ್ ಠಾಣೆ ವ್ಯಾಪ್ತಿಗಳಲ್ಲಿ, ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಂದಗುಡಿ, ಸೂಲಿಬೆಲೆ, ಹೊಸಕೋಟೆ, ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ, ಮತ್ತೆ ಕೋಲಾರ ಜಿಲ್ಲೆಯ ಮಾಲೂರು ಮತ್ತೆ ಕೋಲಾರ ಹೆಚ್ ಕ್ರಾಸ್ ನಲ್ಲೂ ಕೂಡ ಕಳ್ತನ ಮಾಡಿರುವಂತದ್ದು. ಪ್ರಮುಖವಾಗಿ ಬೈಕ್ಗಳು ಒಂಟಿಯಾಗಿ ಎಲ್ಲಿ ಬೈಕ್ ನಿಲ್ಲಿಸ್ತವೆ ಅಲ್ಲಿ ಏಕಾಏಕಿ ಹೋಗಿ ಸುಮಾರು ಜೇಬ್ನಲ್ಲಿ 20ಕ್ಕೂ ಹೆಚ್ಚು ಕೀಗಳನ್ನ ಮೊದಲೇ ರೆಡಿ ಮಾಡ್ಕೊಂಡಿರ್ತಾನೆ. ಆ ಕೀಗಳನ್ನ ತೆಗೆದುಕೊಂಡು ಏಕಾಏಕಿ ಯಾರಿಗೂ ಕೂಡ ಅನುಮಾನ ಬಾರದಂತೆ, ಅಂದ್ರೆ ತನ್ನದೇ ಬೈಕ್ ರೀತಿ ಹೋಗ್ತಾನೆ, ಆ ಕೀಯನ್ನು ಓಪನ್ ಮಾಡಿ ಆ ಗಾಡಿಯನ್ನ ಎತ್ಕೊಂಡು ಸೀದಾ ಪರಾರಿ ಆಗ್ತಾನೆ. ಸಾಕಷ್ಟು ಪ್ರಕರಣಗಳು ಕೂಡ ಪೊಲೀಸ್ ಠಾಣೆ ಮೆಟ್ಲೇ ಇರೋದಿಲ್ಲ, ಅಂದ್ರೆ ಯಾವುದೇ ರೀತಿಯ ದೂರು ಕೂಡ ಕೊಟ್ಟಿರೋದಿಲ್ಲ. ಆದ್ರೆ ವಿಜಯಪುರ ಪಟ್ಟಣದಲ್ಲಿ ಕಳೆದ ಜೂನ್ ನಲ್ಲಿ ಒಂದು ಪ್ರಕರಣ ದಾಖಲಾಗ್ತದೆ. ಆ ಜೂನ್ ನಲ್ಲಿ ದಾಖಲಾದಂತ ಪ್ರಕರಣವನ್ನ ಬೆನ್ನತ್ತಿದ ಪೊಲೀಸರು ಈಗ ಪ್ರಮುಖ ಆರೋಪಿಯನ್ನ ಬಂಧನ ಮಾಡಿರುವಂತದ್ದು. ಖಲೀಲ್ ಅಹ್ಮದ್ ಈತನ ಕುಟುಂಬ ನಿರ್ವಹಣೆಗೆ ಸಾಲ್ತಾ ಇಲ್ಲ ದುರುದ್ದೇಶದಿಂದ ಕಳ್ತನಕ್ಕೆ ಮುಂದಾಗಿರುವಂತದ್ದು. ಈತ ಕೂಡ ಮೊದಲು ಪೆಟ್ರೋಲ್ ಬಂಕ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ, ಮತ್ತೆ ಪಂಚರ್ ಅಂಗಡಿಯನ್ನು ಸಹ ಇಟ್ಕೊಂಡಿರ್ತಾನೆ. ಅಂದ್ರೆ ಸ್ಥಳೀಯರಿಗೆ ಯಾವುದೇ ರೀತಿಯ ಅನುಮಾನ ಕೂಡ ಬಂದಿರೋದಿಲ್ಲ. ಈತ ಕಳ್ಳ ಅನ್ನೋಂತ ಯಾವುದೇ ಕೂಡ ಸಂಶಯ ಬರದೇ ರೀತಿ ಜೀವನವನ್ನು ಸಹ ಕೂಡ ಸಾಗಿಸ್ತಾ ಇರ್ತಾನೆ. ಅಲ್ಲೂ ಕೂಡ ಸ್ಥಳೀಯವಾಗಿ ಕೂಡ ಸಾಕಷ್ಟು ಜನರ ಸ್ನೇಹವನ್ನು ಕೂಡ ಸಂಪಾದನೆ ಮಾಡ್ಕೊಂಡಿರ್ತಾನೆ. ಹಾಗಾಗಿ ಸ್ಥಳೀಯ ಪೊಲೀಸರಿಗೂ ಕೂಡ ಈತನ ಮೇಲೆ ಯಾವುದೇ ರೀತಿಯ ಅನುಮಾನ ಬಂದಿರೋದಿಲ್ಲ. ಆದ್ರೆ CCTV ಫುಟೇಜ್ ನ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಅಲ್ಲಿ ಸಾಕಷ್ಟು ಸಾಕ್ಷಿಗಳು ಕೂಡ ಪೊಲೀಸರಿಗೆ ದೊರಕ್ತವೆ. ಆ ಸಾಕ್ಷ್ಯಾಧಾರಗಳನ್ನ ಜಾಲವನ್ನ ಇಟ್ಕೊಂಡಂತ ಪೊಲೀಸರಿಗೆ ಖಲೀಲ್ ಅಹ್ಮದ್ ನೇರವಾಗಿ ಸಿಕ್ಕೊಂತಾನೆ. ಈಗ ಸುಮಾರು 42 ವಾಹನಗಳನ್ನ ಈತನಿಂದ ವಶಪಡಿಸಿಕೊಂಡು, ಅಂದ್ರೆ ಈತ ಕಡಿಮೆ ಬೆಲೆಗೆ 2000ದಿಂದ 2500 ಬೆಲೆಗೆ ದಳ್ಳಾಳಿಗಳಿಗೆ ಮಾರಾಟ ಮಾಡ್ತಾರೆ. ಅವರು ರೈತರಿಗೂ ಕೂಡ ಮಾರಾಟ ಮಾಡುವಂಥದ್ದು, ಅಂದ್ರೆ ಅಧಿಕ ಬೆಲೆಗೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ 18/6/2026ರಂದು ಒಬ್ಬ ಫಿರ್ಯಾದಿದಾರರಾದಂತಹ ಮುನಿಕೃಷ್ಣ ಅನ್ನೋರು ಠಾಣೆಗೆ ಒಂದು ದೂರು ನೀಡಿರ್ತಾರೆ. ನಂದು 2 ವೀಲರ್ ಸ್ಪೆಂಡರ್ ಕಳ್ತನ ಆಗಿದೆ, ಇದು ಪತ್ತೆ ಮಾಡಿಕೊಡಿ ಮತ್ತು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅಂತ. ಈ ಪ್ರಕರಣ ದಾಖಲಾದ ನಂತರ ನಮ್ಮ ವಿಜಯಪುರ ಠಾಣೆಯ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿಗಳು ಸ್ತುತ್ಯರ್ಹವಾದಂತ ಒಂದು ಕೆಲಸ ಮಾಡಿದ್ದಾರೆ. ಆ ಪ್ರಕರಣವನ್ನ ಭೇದಿಸಿ ಆರೋಪಿಯಾಗಿರ್ತಕ್ಕಂಥ ಖಲೀಲ್ ಅಹ್ಮದ್ ಬಿನ್ ಶಫೀವುಲ್ಲಾ 46 ವರ್ಷ, ಆತನು ಸಹ ವಿಜಯಪುರ ಟೌನ್ ಆತನ ದಸ್ತಗಿರಿ ಮಾಡಿ ಆತನು ಕೊಟ್ಟ ಮಾಹಿತಿಯ ಮೇರೆಗೆ ಸುಮಾರು 42 ವಾಹನಗಳನ್ನ ಸೀಸ್ ಮಾಡಿದ್ದಾರೆ. ಇದು ಒಂದು ಫನ್ನಿ ಅಂತಂದ್ರೆ, ಆತನು ಹಿಂದೆ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಜೀವನ ನಿರ್ವಹಣೆಗೆ ಅದು ಕಷ್ಟದಾಯಕ ಅಂತ ಹೇಳ್ಬಿಟ್ಟು ಈ ಒಂದು ವಾಹನ ಕದ್ದು ಬಹಳ ಸುಲಭವಾಗಿ ಹಣ ಗಳಿಸ್ತಕ್ಕಂಥ ಒಂದು ಕೃತ್ಯಕ್ಕೆ ಕೈ ಹಾಕ್ತಾನೆ. ಸುಮಾರು 20-25 ಕೀಗಳು ತನ್ನ ಜೊತೆಯಲ್ಲಿ ಇಟ್ಕೊಂಡಿರ್ತಾನೆ. ಸೊ ನಮ್ಮ ಪೊಲೀಸ್ ಸ್ಟೇಷನ್ ಮುಂದೆನೂ ಒಂದು ವಾಹನ ಕದ್ದಿರ್ತಾನೆ. ಅದು ಪ್ರಕರಣ ದಾಖಲಾಗಿದೆ. ಆದ್ರೆ ಆತನು ರ್ಯಾಂಡಮ್ ಆಗಿ ಈ ವೆಹಿಕಲ್ ವಾಚ್ ಮಾಡಿ ಯಾರು ಇಲ್ವಾ ಆ ರೀತಿ ಇಲ್ಲ, ಸ್ಟ್ರೈಟ್ ಅವೇ ಹೋಗೋದು, ಓಪನ್ ಮಾಡೋದು, ಎತ್ಕೊಂಡು ಹೋಗೋದು. ಮತ್ತೆ ಇಲ್ಲಿ ಇಂಟ್ರೆಸ್ಟಿಂಗ್ ಅಂದ್ರೆ, ಈತನಿಗೆ ಹತ್ರ ಯಾರು ಪರ್ಚೇಸ್ ಮಾಡ್ತಾರೋ ಅವರು ಈತನಿಗೆ ದುಷ್ಪ್ರೇರಣೆ ಮಾಡ್ತಾ ಇದ್ದಿದ್ದು ಸಹ ತನಿಖೆಯಲ್ಲಿ ನಮ್ಗೆ ತಿಳಿದು ಬಂದಿದೆ. ನೀವು ಹೀರೋ ಹೋಂಡಾ ಸ್ಪೆಂಡರ್ ಮಾತ್ರ ಕೊಟ್ರೆ ನಾವು ಮಾರಾಟ ಮಾಡ್ಕೊಡ್ತೀವಿ ಅಂತ. ಅದು ಬಹಳ ಕಡಿಮೆ ರೇಟ್ಗೆ 2-2.5 ಸಾವಿರ ರೂಪಾಯಿಗೆ ಅವರು ಪರ್ಚೇಸ್ ಮಾಡ್ತಾ ಇದ್ದಾರೆ. ಆ ದುಡ್ಡನ್ನು ವಾಟ್ಸಪ್ ಅದಕ್ಕೆ ಫೋನ್ ಪೇ ಮುಖಾಂತರ ಮಾಡಿದ್ದಾರೆ. ಅವನು ಸಹ ಪತ್ತೆ ಮಾಡಿ ಈ ಪ್ರಕರಣದಲ್ಲಿ ಅವ್ರನ್ನು ಸಹ ಕ್ರಮ ಕೈಗೊಳ್ತೀವಿ. ವರದಿ ಆಗಿರೋದು ಕೆಲವು ಪ್ರಕರಣಗಳು, ಅದರಲ್ಲಿ ಹೊಸಕೋಟೆ, ವಿಜಯಪುರ, ಸೂಲಿಬೆಲೆ,
ಮಾಲೂರು, ಟೇಕಲ್ ಇಷ್ಟ ಆಗಿದೆ, ವರ್ತೂರು ಆಯ್ತಾ. ಮಿಕ್ಕಿದ್ದು ವರದಿ ಆಗಿಲ್ಲ. ಈಗ ಇಲ್ಲೇ ಕೇಳಿದೆ, ಇಲ್ಲ ಸರ್ ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಇನ್ಸ್ಪೆಕ್ಟರ್ ಒಂದು ಸುಸ್ತಾರವಾದ ಕೆಲಸ ಮಾಡಿದರೆ. ನಮ್ಮ DSP, ಅಡಿಷನಲ್ SP ಅವರ ಮಾರ್ಗದರ್ಶನ ಪಡೆದು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ ಇಷ್ಟು ಬೈಕ್ಗಳು ಪತ್ತೆ ಆಗಿದ್ದಾವೆ, ಮತ್ತೆ ಇಲ್ಲೇ ಇದ್ರೆ ಶಿಥಿಲಾವಸ್ಥೆಗೆ ಹೋಗ್ಬಿಡ್ತವೆ. ಅದರ ಮಾಲೀಕರನ್ನ ನಾವು ಪತ್ತೆ ಮಾಡಿ ಅವ್ರಿಗೆ ನೇರವಾಗಿ ಕೊಡ್ತಕ್ಕಂಥಕ್ಕೆ ಅನುಮತಿ ನೀಡಿ ಅಂತ ಹೇಳ್ಬಿಟ್ಟು ಅನುಮತಿನೂ ಪಡ್ಕೊಂಡು ಬಂದಿದ್ದಾರೆ. ಇದು ಉತ್ತಮವಾದ ಕೆಲಸ. ಆಜ್ಞೆ ಹೇಳೋದು 1.5 ವರ್ಷದಲ್ಲಿ ಆಗಿರ್ತಕ್ಕಂಥದ್ದು 42 ಬೈಕ್ಗಳು ಅಂತ ಹೇಳ್ತಾರೆ. ಇಲ್ಲ, ಇದೇ ಫಸ್ಟ್ ಟೈಮ್ ತಗೊಳಕೊಂಡಿರೋದು. ಒಬ್ಬರಿಂದನೇ 42 ಸೀಸ್ ಮಾಡಿದ್ದಾರೆ ಅಂದ್ರೆ ಅದು ದಾಖಲೆ ಪ್ರಮಾಣ ಅಂತ ಹೇಳ್ತೀವಿ. ಮೊನ್ನೆ ಹೊಸಕೋಟೆಯಲ್ಲೂ ಒಂದು 51 ಮಾಡಿದ್ರು, ಇದೊಂದು 42 ಆಗಿದೆ. ಒಳ್ಳೆ ಸ್ತುತ್ಯಾರ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಪ್ರಶಂಸನೀಯ ಪತ್ರ ಮತ್ತು ನಗದು ರಿವಾರ್ಡ್ ನ ನೀಡಲಾಗ್ತದೆ. ಪ್ರಮುಖವಾಗಿ ಒಂದು ದ್ವಿಚಕ್ರ ವಾಹನಗೆ ಇಷ್ಟು ಕಡಿಮೆ ಬೆಲೆಗೆ ಸಿಗ್ತದೆ ಅನ್ನೋ ನಿಟ್ಟಿನಲ್ಲೂ ಕೂಡ ರೈತರು ಯಾವುದೇ ದಾಖಲೆಗಳನ್ನ ಕೂಡ ಪರಿಶೀಲನೆ ಮಾಡೋದಿಲ್ಲ, ಮತ್ತೆ ಯಾವುದೇ ರೀತಿಯ ಅನುಮಾನ ಕೂಡ ಈತನ ಮೇಲೆ ಬಂದಿರೋದಿಲ್ಲ. ಅಂದ್ರೆ ಯಾಕಂದ್ರೆ ಈತ ಇಲ್ಲೇ ಸ್ಥಳೀಯವಾಗಿ ವಾಸ ಮಾಡಿರ್ತಾನೆ, ಅಂಗಡಿಯನ್ನ ಇಟ್ಕೊಂಡಿರ್ತಾನೆ, ಜನಸಾಮಾನ್ಯರಿಗೆ ಗೊತ್ತಿದ್ದಂತ ವ್ಯಕ್ತಿ ಆಗಿರೋದ್ರಿಂದ ಎಲ್ಲೋ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಿರ್ಬೋದು ಅನ್ನೋ ನಿಟ್ಟಿನಲ್ಲಿ ಈತನ ಕೂಡ ಸಾಕಷ್ಟು ಮಂದಿ ದ್ವಿಚಕ್ರ ವಾಹನಗಳನ್ನ ಕೂಡ ಕೊಂಡ್ಕೊಂಡಿರ್ತಾರೆ. ಆದ್ರೆ ಈತ ಯಾರಿಗೂ ಕೂಡ ಅನುಮಾನ ಬರದಂತೆ ಎಲ್ಲಾ ರೀತಿಯ ಕಳ್ಳತನ ಮಾಡಿದಂತ ವಾಹನಗಳನ್ನ ಈಗ ಮಾರಾಟ ಮಾಡಿರುವಂತದ್ದು. ಈಗ ಖುದ್ದು ಸೂಲಿಬೆಲೆ ಪೊಲೀಸರು ಈತನನ್ನ ವಶಕ್ಕೆ ಪಡೆದುಕೊಂಡು ಸುಮಾರು 42 ದ್ವಿಚಕ್ರ ವಾಹನಗಳನ್ನ ವಶಕ್ಕೆ ಪಡ್ಕೊಂಡಿರುವಂತದ್ದು. ಮತ್ತೆ ನ್ಯಾಯಾಲಯದ ಅನುಮತಿಯನ್ನು ಸಹ ಪಡ್ಕೊಂಡು ಈಗ ವಾರಸುದಾರರು ಕೂಡ ಕೊಡ್ತಾ ಇರುವಂತದ್ದು. ಪ್ರಮುಖವಾಗಿ ಸುಮಾರು 7-8 ವರ್ಷಗಳ ಹಿಂದೆ ಕೂಡ ಈಗ ದ್ವಿಚಕ್ರ ವಾಹನವನ್ನ ಕಳೆದುಕೊಂಡು ನಮ್ಗೆ ಆ ವಾಹನ ನಮ್ಮ ಋಣದಲ್ಲಿ ಇಲ್ಲ ಅಂತ ಬಿಟ್ಟಿದ್ದಂತ ಏನು ಮಾಲೀಕರಿಗೂ ಕೂಡ ಈಗ ಇವತ್ತು ದ್ವಿಚಕ್ರ ವಾಹನ ಅವರ ಮನೆ ಮತ್ತೆ ಸೇರಿರುವಂತದ್ದು. ಸಾಕಷ್ಟು ಏನು ಜನರು ಕೂಡ ಈ ಪೊಲೀಸರ ನಡೆಗೆ ಸಂತಸವನ್ನು ಕೂಡ ವ್ಯಕ್ತಪಡಿಸ್ತಿರುವಂತದ್ದು. ಒಟ್ಟಾರೆ ಏನು ದ್ವಿಚಕ್ರ ವಾಹನಗಳು ಕಡಿಮೆ ಬೆಲೆಗೆ ಸಿಗ್ತದೆ, ಯಾವುದೇ ರೀತಿಯ ಅನುಮಾನ ಇಲ್ಲದೆ ಕೊಂಡ್ಕೊಳ್ಳೋದಕ್ಕೂ ಮುಂಚೆ ಸಾಕಷ್ಟು ಎಚ್ಚರಿಕೆಯನ್ನು ಸಹ ವಹಿಸಬೇಕಾಗಿರುವಂತದ್ದು. ನಂಬರ್ ಪ್ಲೇಟ್ ನ ಜೊತೆಗೆ ಆ ಗಾಡಿಯ ನಂಬರು ಮತ್ತೆ ಚಾರ್ಜಿ ಪ್ಲೇಟ್ ನಲ್ಲಿ ಇರ್ತಕ್ಕಂಥ ನಂಬರು ಎಲ್ಲವನ್ನ ಪರಿಶೀಲನೆ ಮಾಡಿದ ನಂತರವೇ ದ್ವಿಚಕ್ರ ವಾಹನಗಳನ್ನ ಅಂದ್ರೆ ಕೊಂಡ್ಕೊಬೇಕು. ಇಲ್ಲದಿದ್ರೆ ಕಳ್ಳತನ ಆಗಿರ್ತಕ್ಕಂಥ ವಾಹನಗಳನ್ನ ಕೊಂಡ್ಕೊಂಡ್ರೆ ತಾವು ಕೂಡ ಅಪರಾಧಿ ಆಗುವಂತ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.